ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತು 21 ಜೂನ್ನಲ್ಲಿ ನೀಟ್ ಪರೀಕ್ಷೆ ನಡೆಯಲಾಗಿದೆ. ಇದರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಟೌನಲ್ಲಿ 13 ಸೆಂಟರ್ಸ್ನಲ್ಲಿ ಪರೀಕ್ಷೆ ನಡೆಯಲಿದೆ. ಸೊ ಇದಕ್ಕೆ ಕೆಲವು ಇನ್ಸ್ಟ್ರಕ್ಷನ್ಸ್ ನಮ್ಮಿಂದ ಕೊಡಬೇಕಾಗಿರುತ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ಯಾರೇ ಆಗಲಿ ಸುಳ್ಳು ಸುದ್ದಿ, ವದಂತಿಗಳು ಮತ್ತು ತಪ್ಪು ಮಾಹಿತಿಗಳನ್ನು ನೀಟ್ ವಿಚಾರವಾಗಿ, ಎಕ್ಸಾಮ್ ವಿಚಾರವಾಗಿ ಯಾರೂ ಶೇರ್ ಮಾಡಬಾರ್ದು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಯಾರು ಫೇಕ್ ನ್ಯೂಸನ್ನು, ರೂಮರ್ಸನ್ನು ಸ್ಪ್ರೆಡ್ ಮಾಡಬಾರ್ದು. ಇನ್ನೊಂದು ಮುಖ್ಯ ವಿಚಾರ, ಆ ದಿನ 21ನೇ ದಿನ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಸೆಕ್ಷನ್ 163 BNSS ಅಡಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡಲಾಗುತ್ತೆ. ಸೊ ಆ ಸಮಯದಲ್ಲಿ 200 ಮೀಟರ್ಸ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ. ಸೊ ಅಲ್ಲಿ ಯಾವುದೇ ಶಾಪ್ಸ್ ಆಗಲಿ, 5ಕ್ಕಿಂತ ಹೆಚ್ಚು ಜನರು ಗುಂಪು ಸೇರಿಕೊಳ್ಳೋದಾಗಲಿ, ಎಸ್ಪೆಷಲಿ ಜಿರಾಕ್ಸ್ ಶಾಪ್ಸ್, ಫೋಟೋ ಕಾಪಿಂಗ್ ಶಾಪ್ಸ್ ಆಗಲಿ ಓಪನ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ನಿಮಗೆ ಎಕ್ಸಾಮ್ಗೋಸ್ಕರ ನೀಟಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಅದನ್ನು ಕಟ್ಟುನಿಟ್ಟುವಾಗಿ ಪಾಲಿಸಿ. ರೆಸ್ಟ್ರಿಕ್ಟೆಡ್ ಐಟಮ್ಸನ್ನು ಯಾವುದು ಕ್ಯಾರಿ ಮಾಡೋದು ಬೇಡ. ಇನ್ನಿತರ ಯಾವುದೇ ಸಮಸ್ಯೆ ಇದ್ರೂ ಎಕ್ಸಾಮ್ ಸೆಂಟರ್ಸ್ ಕೋಆರ್ಡಿನೇಟರ್ಸ್ ಯಾರಿರ್ತಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಬರಬೇಕು. ಪೊಲೀಸ್ ಬಂದೋಬಸ್ತು ಕಟ್ಟುನಿಟ್ಟವಾಗಿರುತ್ತೆ. ಸೊ ಹಾಗಾಗಿ ಯಾರು ಯಾವುದು ತಪ್ಪು ಮಾಡದೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಿಮ್ಮ ಎಕ್ಸಾಮ್ ನೀವು ಬರೆಯಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತು 21 ಜೂನ್ನಲ್ಲಿ ನೀಟ್ ಪರೀಕ್ಷೆ ನಡೆಯಲಾಗಿದೆ. ಇದರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಟೌನಲ್ಲಿ 13 ಸೆಂಟರ್ಸ್ನಲ್ಲಿ ಪರೀಕ್ಷೆ ನಡೆಯಲಿದೆ. ಸೊ ಇದಕ್ಕೆ ಕೆಲವು ಇನ್ಸ್ಟ್ರಕ್ಷನ್ಸ್ ನಮ್ಮಿಂದ ಕೊಡಬೇಕಾಗಿರುತ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ಯಾರೇ ಆಗಲಿ ಸುಳ್ಳು ಸುದ್ದಿ, ವದಂತಿಗಳು ಮತ್ತು ತಪ್ಪು ಮಾಹಿತಿಗಳನ್ನು ನೀಟ್ ವಿಚಾರವಾಗಿ, ಎಕ್ಸಾಮ್ ವಿಚಾರವಾಗಿ ಯಾರೂ ಶೇರ್ ಮಾಡಬಾರ್ದು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಯಾರು ಫೇಕ್ ನ್ಯೂಸನ್ನು, ರೂಮರ್ಸನ್ನು ಸ್ಪ್ರೆಡ್ ಮಾಡಬಾರ್ದು. ಇನ್ನೊಂದು ಮುಖ್ಯ ವಿಚಾರ, ಆ ದಿನ 21ನೇ ದಿನ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಸೆಕ್ಷನ್ 163 BNSS ಅಡಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡಲಾಗುತ್ತೆ. ಸೊ ಆ ಸಮಯದಲ್ಲಿ 200 ಮೀಟರ್ಸ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ. ಸೊ ಅಲ್ಲಿ ಯಾವುದೇ ಶಾಪ್ಸ್ ಆಗಲಿ, 5ಕ್ಕಿಂತ ಹೆಚ್ಚು ಜನರು ಗುಂಪು ಸೇರಿಕೊಳ್ಳೋದಾಗಲಿ, ಎಸ್ಪೆಷಲಿ ಜಿರಾಕ್ಸ್ ಶಾಪ್ಸ್, ಫೋಟೋ ಕಾಪಿಂಗ್ ಶಾಪ್ಸ್ ಆಗಲಿ ಓಪನ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ನಿಮಗೆ ಎಕ್ಸಾಮ್ಗೋಸ್ಕರ ನೀಟಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಅದನ್ನು ಕಟ್ಟುನಿಟ್ಟುವಾಗಿ ಪಾಲಿಸಿ. ರೆಸ್ಟ್ರಿಕ್ಟೆಡ್ ಐಟಮ್ಸನ್ನು ಯಾವುದು ಕ್ಯಾರಿ ಮಾಡೋದು ಬೇಡ. ಇನ್ನಿತರ ಯಾವುದೇ ಸಮಸ್ಯೆ ಇದ್ರೂ ಎಕ್ಸಾಮ್ ಸೆಂಟರ್ಸ್ ಕೋಆರ್ಡಿನೇಟರ್ಸ್ ಯಾರಿರ್ತಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಬರಬೇಕು. ಪೊಲೀಸ್ ಬಂದೋಬಸ್ತು ಕಟ್ಟುನಿಟ್ಟವಾಗಿರುತ್ತೆ. ಸೊ ಹಾಗಾಗಿ ಯಾರು ಯಾವುದು ತಪ್ಪು ಮಾಡದೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಿಮ್ಮ ಎಕ್ಸಾಮ್ ನೀವು ಬರೆಯಬೇಕಾಗುತ್ತೆ.